வணக்கம். கதிர்மணி பார்வைகள் உங்களை வரவேற்கின்றது. இன்றைய தொகுப்புகளை வழங்குவது PF இன்பன். முக்கிய பார்வைகள். தாழ்த்தப்பட்டோர் மற்றும் பழங்குடியினருக்கு ஒதுக்கப்பட்ட ரூபாய் 25,000 கோடி ரூபாயை மற்ற திட்டங்களுக்கு ஒதுக்கிய கர்நாடக மாநில காங்கிரஸ் அரசை கண்டித்து தங்கவயல் சட்டமன்ற உறுப்பினர் திருமதி ரூபகலா சசிதர் வீட்டு முன்பு தலித் கூட்டமைப்பினர் தர்ணா போராட்டம். கோலார் தங்கவயல் சட்டமன்ற உறுப்பினர் திருமதி ரூபகலா சசிதர் அவர்களின் வீடு முன்பு தங்கவயல் தலித் கூட்டமைப்பினர் தர்ணா போராட்டம் நடத்தினார்கள். 9/8/2024 அன்று காலை சுமார் 11 மணி அளவில் துவங்கப்பட்ட இந்த போராட்டமானது தாழ்த்தப்பட்டோர் மற்றும் பழங்குடியினருக்கு ஒதுக்கப்பட்ட ரூபாய் 25,000 கோடி ரூபாயை மற்ற திட்டங்களுக்கு கர்நாடக காங்கிரஸ் அரசு உபயோகம் செய்வதை கண்டித்து முற்போக்கு சிந்தனையாளர் மற்றும் எழுத்தாளர் கொடிகனஅள்ளி ராமையா தலைமையில் நடத்தப்பட்டது. கர்நாடகத்தில் தலித் வாக்கு வங்கி மூலம் ஆட்சிக்கு வந்து தலித் மக்களுக்கு துரோகம் செய்வதாக கொடிகனஅள்ளி ராமையா கண்டனம் தெரிவித்தார். தர்ணாவில் DSS மாநில தலைவர்களில் ஒருவரான மாவலி சங்கர், கொடிகனஅள்ளி ராமையா, APL ரங்கநாத், ஸ்ரீநாத், நாஸ்திக, மதிவாணன், வெங்கடேஷ், பிச்செல்லி மஞ்சுநாத் மற்றும் தங்கவயலை சேர்ந்த தலித் அமைப்பினர் கலந்து கொண்டு தங்கள் எதிர்ப்பை தெரிவித்தனர். ದಲ್ಲಿ 5 ಎಕರೆ ಜಮೀನಲ್ಲಿ ಸ್ಮಾರಕ ಭವನ ಕಟ್ಟಬೇಕಂತೇಳಿ ಜಾಗವನ್ನ ಗುರುತಿಸಿ ಪಾಣಿಯಲ್ಲಿ ಕೂಡ ಹೆಸರು ಬಂದ್ಬಿಟ್ಟಿದೆ. ಇದು ಸರ್ಕಾರದ ಜಾಗ, ಇಲ್ಲಿ ಸ್ಮಾರಕ ಭವನ ಕಟ್ಟಬೇಕಂತೇಳಿ ಪಾಣಿಯಲ್ಲಿ ಕೂಡ ಹೆಸರು ಬಂದ ನಂತರ ಅದನ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಈ ಸರ್ಕಾರ ಮಾಡಿತ್ತು ಅಲ್ಲ, DC ಮಾಡಿದ್ರು. ಅದನ್ನ ಕೂಡ ನೀವು ಅರ್ಥ ಮಾಡ್ಕೋಬೇಕು. ಇದರ ಜೊತೆಗೆ KGFಗೆ ಹೆಸರು ಅಂತ ಹೇಳಿದ್ರೆ BGML, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಬೇರೆ ಮುಳಬಾಗಿಲು ಮಾಲೂರು ಕಡೆಯಿಂದ ಎಲ್ಲ ಬಂದಿದ್ದೀರಿ, ಕೋಲಾರಿಂದ, ಅದಕ್ಕಾಗಿ ವಿಚಾರವನ್ನು ಹೇಳ್ತಾ ಇದ್ದೀನಿ. KGF ಅಂತ ಹೇಳಿದ್ರೆ BGML ಕಾರ್ಮಿಕರು ಇಲ್ಲಿ KGF ಅನ್ನ ಕಟ್ಟಿದವರು. ಪ್ರತಿಯೊಬ್ಬರು ಕೂಡ ದಲಿತರ ಅದನ್ನ ಅಸ್ಪೃಶ್ಯರ ಅದನ್ನ ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬ್ರು ಅದನ್ನ ನೋಡಕ್ಕೆ KGF ಬಂದ್ರು, ಅದನ್ನ ಅರ್ಥ ಮಾಡ್ಕೋಬೇಕು. ಇದು KGF ಮುಚ್ಚಿದ ನಂತರ ಈ KGF ಅಲ್ಲಿ ಆಲ್ಟರ್ನೇಟ್, ಈ ಕಾರ್ಮಿಕರುಗಳಿಗೆ ಆಲ್ಟರ್ನೇಟ್ ಕೆಲಸ ಕೊಡ್ಬೇಕಂತ ಹೇಳಿ ತಮಿಳುನಾಡು ಚೀಫ್ ಮಿನಿಸ್ಟರ್ ಆಗಿದ್ದ ಕಾಮರಾಜರ್ ಅವರ ಪ್ರಯತ್ನದಲ್ಲಿ BML ಬಂತು. ಈಗ BML ನ ಸ್ಥಿತಿಯನ್ನ ನೀವು ನೋಡ್ಬೇಕು. ಅಲ್ಲಿ ಅದು ಖಾಸಗೀಕರಣ ಮಾಡಕ್ಕೆ ಪ್ರಯತ್ನ ಮಾಡಿದ್ರು BJP ಸರ್ಕಾರದವರು. ಇಲ್ಲಿ ಇರ್ತಕ್ಕಂಥ ಕಾರ್ಮಿಕರು ನಮ್ಮ SNDST ಅಸೋಸಿಯೇಷನ್ ಎಲ್ಲ ಹೋರಾಟ ಮಾಡಿ ಅದನ್ನ ತಡೆ ಕಟ್ಟರು. ಆದ್ರೆ ಟೆಕ್ನಿಕ್ ಆಗಿ ಅದನ್ನ ಕುತಂತ್ರ ಮಾಡಿ ಈ BJP ಸರ್ಕಾರ ಎಂಪ್ಲಾಯಿಗಳನ್ನ ಕಡಿಮೆ ಮಾಡಿ TCL ಎಂಪ್ಲಾಯಿಗಳನ್ನ ಹೆಚ್ಚು ಮಾಡಿ, ದಯವಿಟ್ಟು ಕೃಷ್ಣ ಇಲ್ಲಿ ಕೇಳಿ, BML ಅಲ್ಲಿ ಕಾರ್ಮಿಕರು ಪರ್ಮನೆಂಟ್ ಎಂಪ್ಲಾಯಿಗಳನ್ನ ಕಡಿಮೆ ಮಾಡಿ TCL ಎಂಪ್ಲಾಯಿಗಳನ್ನ ಹೆಚ್ಚು ಮಾಡಿ ಅವ್ರಿಗೆ ಬರೀ 15,000 16,000 ಸಂಬಳ ಕೊಟ್ಟು ಅವ್ರ ರಕ್ತಗಳನ್ನ ಹಿಂಡಿ BML ಅನ್ನ ಡೆವಲಪ್ ಮಾಡ್ಕೊಂಡು ಬರ್ತಾ ಇದ್ರೆ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಲಾಭಗಳನ್ನ ಪಡ್ಕೊಳ್ತಾ ಇದೆ ಈ ಸರ್ಕಾರ. ಈ ಮಧ್ಯದಲ್ಲಿ ಅಲ್ಲಿ ಪರ್ಮನೆಂಟ್ ಎಂಪ್ಲಾಯಿ ಬೇಕಂತೇಳಿ ಒಂದು ಅವಕಾಶ ಬಂದಾಗ ಉತ್ತರ ಭಾರತದಿಂದ ಅದರ್ ಕ್ಯಾಸ್ಟ್ ಹಿಂದೂಗಳನ್ನ ಎತ್ಕೊಂಡ್ಬಂದು ಇಲ್ಲಿ ತುಂಬಿಸ್ತಾ ಇದ್ದಾರೆ. RSS ಕಾರ್ಮಿಕರನ್ನ ಇಲ್ಲಿ ತುಂಬಿಸ್ತಾ ಇದ್ದಾರೆ. ಈಗಾಗಲೇ 43 ಎಂಪ್ಲಾಯಿಗಳು ಬಂದು ಅಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನ ಕಂಡು ಇಲ್ಲಿ ಇರ್ತಕ್ಕಂಥ TCL ವರ್ಕರ್ ಎಲ್ಲರೂ ಕೂಡ ದಲಿತರು ಅರ್ಥ ಮಾಡ್ಕೊಳ್ಳಿ. ಅವರು ಸುಮಾರು 15ರಿಂದ 20 ವರ್ಷ ಕಾಲ ಅವರು ಅದರಲ್ಲಿ ಕೆಲಸಗಳನ್ನ ಮಾಡಿ ಸುಮಾರು ಜನ ಸತ್ತೋಗಿದ್ದಾರೆ. ಅವರಿಗೆ ಯಾವುದೇ ಸೌಲಭ್ಯಗಳು ಸಿಕ್ಲಿಲ್ಲ. ಅವರು ಸುಮಾರು ದಿನದಿಂದ ಎಲ್ಲ ಡಬಲ್ ಡಿಗ್ರಿ ಪಡೆದಿರ್ತಕ್ಕಂಥವ್ರು ಅಲ್ಲಿ TCL ವರ್ಕರ್ಗಳು ಇರೋದು. ಸೊ ಹಂಗಾಗಿ ಅವ್ರು ನಮ್ಗೆ ಪರ್ಮನೆಂಟ್ ಕೆಲಸ ಕೊಡಿ, ನಮ್ಗೆ ಎಲ್ಲ ವಿಧವಾದ ಇದೆ ಅವಕಾಶಗಳಿದೆ, ನಾವು ಸರ್ವಿಸ್ ಮಾಡಿದೀವಿ, ನಮಗೆ ಕೆಲಸ ಕೊಡಿ ಅಂತ ಹೇಳಿದ್ರೆ ಈ BJP ಸರ್ಕಾರ ಉತ್ತರ ಭಾರತದಲ್ಲಿ RSS BJP ಕಾರ್ಯಕರ್ತರನ್ನ ಅದರಲ್ಲಿ ಕೆಲಸಗಳನ್ನ ಕೂಡ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಅಂತ ಹೇಳಿದ್ರೆ ಸುಮಾರು 80ರಿಂದ 1 ಲಕ್ಷ ರೂಪಾಯಿ ಸಂಬಳ ಅವರಿಗೆ. ನಮ್ಮ ದಲಿತ ಕಾರ್ಮಿಕರುಗಳಿಗೆ ಬರೀ 15,000 ರೂಪಾಯಿ ಸಂಬಳದಲ್ಲಿ ದುಡಿತಾ ಇದ್ದಾರೆ, ಇನ್ನು ಕೆಲಸ ಮಾಡ್ತಾ ಇದ್ದಾರೆ. ಅವರು ಹೋರಾಟ ಕೂಡ ಮೊನ್ನೆ ಶುರು ಮಾಡಿದ್ದಾರೆ. ಹಂಗಾಗಿ ಬಂಧುಗಳೇ,
BML ಅನ್ನ ನಾವು ಉಳಿಸ್ಕೋಬೇಕು. ಅದು ಒಂದೇ ಈ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸರ್ಕಾರದ ಕಂಪನಿ ಆಗಿರೋದ್ರಿಂದ ಅದು ಉಳಿಸ್ಕೋಬೇಕು. ಅದರಲ್ಲಿ ವಿಶೇಷವಾಗಿ ದಲಿತ ಕಾರ್ಮಿಕರು ಹೆಚ್ಚಾಗಿರೋದ್ರಿಂದ ನೀವೆಲ್ಲ ಕೂಡ ಅದಕ್ಕೆ ಕೋಆಪರೇಟ್ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ಇದನ್ನ ರಾಜ್ಯ ಸಮಿತಿನಲ್ಲಿ ಇಲ್ಲಿ ರಾಜ್ಯ ನಾಯಕರುಗಳು ಬಂದಿದ್ದಾರೆ. ಏನು ರಾಜ್ಯದಲ್ಲಿ ನಡೀತಕ್ಕಂಥ ದಲಿತರಿಗೆ ಆಗಿರ್ತಕ್ಕಂಥ ಅನ್ಯಾಯ ವಿರುದ್ಧ ಯಾವ ತರ ಹೋರಾಟ ಮಾಡ್ತಾರ, ಅದೇ ರೀತಿ ಸುಮಾರು 3,000 TCL ಕಾರ್ಮಿಕರಿಗೆ ಇವತ್ತು ನಿರ್ಗತಿ ಆಗಿದ್ದಾರೆ. ಅವ್ರಿಗೆ ಪರ್ಮನೆಂಟ್ ಮಾಡಲಿಲ್ಲ, ಬೇರೆಯವ್ರನ್ನ ತುಂಬಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಕಾಳಜಿ ತಗೋಬೇಕು. ರಾಜ್ಯ ಸಮಿತಿನವರು ಕೊಡಗನಹಳ್ಳಿ ರಾಮಯ್ಯನವರು ಕೂಡ ಇದರಲ್ಲಿ ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೋಬೇಕು ಅಂತೇಳಿ KGF ಅಲ್ಲಿ ಇರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಎಲ್ಲಾ ಸಂಘಟನೆಗಳ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ, ಈ ಹೋರಾಟಕ್ಕೆ ಬಂದಿರ್ತಕ್ಕಂಥ ದಯವಿಟ್ಟು ಊಟ ಆಮೇಲೆ ಮಾಡೋಣ, ಬಂದ್ಬಿಡಿ ಗುರುವೆ, ಊಟ ಆಮೇಲೆ ಮಾಡೋಣ. ಹೋರಾಟಕ್ಕೆ ಬಂದಿರ್ತಕ್ಕಂಥ ಎಲ್ಲರನ್ನ ನಾನು ಸ್ವಾಗತಿಸಿ, ಬಿಜೆಪಿ ಅವ್ರು ಏನ್ ಮಾಡ್ತಾರೆ, ಕಿತ್ಕೊಂಡು ಸಾಯಿಸ್ಬಿಟ್ಟು ಹೋಗ್ತಾರೆ. ಕಾಂಗ್ರೆಸ್ ಅವರು ಕಿತ್ಕೊಂಡು ಬಿಟ್ಟು ಹೋಗ್ತಾರೆ. ಅಷ್ಟೇ, ಇಬ್ರು ಸೇಮೆ, ಯಾರು ಕಡಿಮೆ ಇಲ್ಲ. ಅದಕ್ಕೋಸ್ಕರ ಇನ್ ಫ್ಯೂಚರ್ ಅಟ್ಲೀಸ್ಟ್ ನಾವು ಚೆನ್ನಾಗಿರ್ಬೇಕಂದ್ರೆ ಇವ್ ಪಾರ್ಟಿ ಬಗ್ಗೆ ನಾವು ವೋಟ್ ಹಾಕ್ಬಾರ್ದು. ಪಾರ್ಟಿ ಬಗ್ಗೆ ಹೋಗೋದಾದ್ರೆ ಇವ್ರು ನಮಗೋಸ್ಕರ ಯಾವಾಗ ಮಾತಾಡೋಕೆ ಆಗೋದೇ ಇಲ್ಲ, ಯಾವ ಕಾಲದಲ್ಲಿ ಆಗೋದಿಲ್ಲ. ಅದನ್ನೇ ನಾವು ತಿಳ್ಕೊಬೇಕು ಫಸ್ಟ್ ಆಫ್ ಆಲ್. ಈಗ ಇದು ಇವಾಗ ಇಲ್ಲ, ಫಸ್ಟ್ ಇಯರ್ ಇದು 16 ವರ್ಷದಿಂದ ನಡೀತಾ ಇದೆ. SC/ST ಸಬ್ ಪ್ಲಾನ್ ಕೊಟ್ಟು ಎಲ್ಲರಾಗ ಡೈವರ್ಟ್ ಹಾಕೊಂಡು ಹೋಗ್ತಾ ಇದ್ದಾನೆ. ಇದೇ ಫಸ್ಟ್ ಮೊದಲನೇ ವರ್ಷ ನಾವು ಮಾಡ್ತಾ ಇರೋದು ಹೋರಾಟ. ಇದೇ ತರ ನಾವು ಹೋರಾಟ ಮಾಡಿ ಗೆದ್ದಬೇಕಾದ್ರೆ ಇದನ್ನೇ ನಾವು ನೋಡ್ಕೋಬೇಕು. ಸುಮ್ಮನೆ ಹೋರಾಟ ಬಿಟ್ಬಿಟ್ರೆ ತಿರ್ಗಾ ಫಂಡ್ ಹೋಗೇ ಹೋಗುತ್ತೆ. ಅದನ್ನ ಯಾರು ಹೋಗಿ ಫಾಲೋ ಮಾಡೋದು ಯಾರು ಇಲ್ಲ. ಅದು ಫಾಲೋ ಮಾಡಿ ನಮ್ಗೆ ತಿಳಿಸ್ಬೇಕಾಗಿರೋದು ನಮ್ಮ ಮಿನಿಸ್ಟ್ರೇ, ವೆಲ್ಫೇರ್ ಮಿನಿಸ್ಟ್ರಿ ತಿಳಿಸ್ಬೇಕು. ಅವನ್ನೇ ನಾವು ಇಟ್ಕೋಬೇಕು. ಇಲ್ಲೆಲ್ಲ ಕೂತ್ಕೊಂಡ್ರೆ EMN ಏನಾಗಲ್ಲ, SNR ಏನಾಗಲ್ಲ. ಮಹದೇವಪ್ಪ ಮನೆ ಮುಂದೆನೆ ಹೋಗ್ಬೇಕು. ನಾವು ನೆಕ್ಸ್ಟ್ ಅಟೆಂಪ್ಟ್ ನಾವು ಅಲ್ಲೇ ಹೋಗ್ತಾ ಇದ್ದೀವಿ. ಈಗ ಇದರಲ್ಲಿ 5,000 ಕೋಟಿ ತಗೊಂಡಿದ್ದೀರಲ್ಲ ನೀವು, ಹೆಚ್ಚುವರಿಯಾಗಿ ಏನು ಕೊಡ್ತಾ ಇದ್ದೀರಿ? ಸೊ ಈ ಪ್ರಶ್ನೆಯನ್ನು ನಾವು ಎತ್ತಾ ಇದ್ದೀವಿ. ಆದರೆ ಮೂಲ ಉದ್ದೇಶ ಏನು? ಕಾಯ್ದೆಯ ಮೂಲ ಉದ್ದೇಶ ಅವ್ರನ್ನ ವೈಯಕ್ತಿಕವಾಗಿ ಅವರಿಗೆ ಸ್ವಾವಲಂಬಿಗಳಾಗಿ ಮಾಡಬೇಕು, ಸಬಲೀಕರಣ ಮಾಡಬೇಕು ಮತ್ತು ಅವರ ಜನವಸತಿಗಳಿರೋ ಕಡೆಗಳಲ್ಲಿ ಅಲ್ಲಿ ಹೆಚ್ಚು ಮೂಲಸೌಕರ್ಯಗಳನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಸರ್ಕಾರ ಪ್ರೈಸ್ ಮನಿ ಮಕ್ಕಳಿಗೆ ಕೊಡ್ತಾ ಇದ್ದಂಥ 5,000 ರೂಪಾಯಿನ ಕಿತ್ಕೊಂಡಿದ್ದಾರೆ. ಅದನ್ನು ನಿಲ್ಲಿಸಿದ್ದಾರೆ. ಉನ್ನತ ವ್ಯಾಸಂಗಕ್ಕೆ ಹೋಗ್ತಾ PhD ಮಾಡ್ತಾ ಇದ್ದದನ್ನು ನಿಲ್ಲಿಸಿದ್ದಾರೆ. ಇದು ಸರ್ಕಾರ ಮಾಡೋ ಸಾಹೇಬ್ ಅಂಬೇಡ್ಕರ್ ಜಿಗೆ ಜೈ. ಎಲ್ಲಿ ಸ್ವರ ಬರಲಿಲ್ಲ, ತಪ್ಪಿದ್ದೀರಿ ನಾವೆಲ್ಲ. ಮತ್ತೊಮ್ಮೆ ಊಟ ಕಿತ್ಕೊಂಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ. ಬಂಧುಗಳೇ, ಏನಿವತ್ತು ಹಿರಿಯ ಹೋರಾಟಗಾರರು, ಈ ಚಳುವಳಿಯ ನೇತಾರರು, ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಚಳುವಳಿಯನ್ನು ಕಟ್ಟಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ನಮ್ಮ ಯುವ ಪಡೆಯ ಮುಂದ್ಗಡೆ ಬಂದು ನಮಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದ್ರಿಗಿಂತ ಹೆಚ್ಚಿನಾದ ಶಕ್ತಿ ಯಾವುದೂ ಇಲ್ಲ. ಅರ್ಥ ಮಾಡ್ಕೊಬೇಕು. ಯಾಕೆ ಅಂತಂದ್ರೆ ಇವತ್ತಿಗೆ ನಾವು ಮೊನ್ನೆ ತಿಂಗಳಲ್ಲಿ ನಮ್ಮ ಸಂಘಟನೆಗಳು ಹಿರಿಯ ನಾಯಕರೆಲ್ಲ ಹೇಳ್ತಾ ಇದ್ರು 50 ವರ್ಷಗಳ ಸಂಭ್ರಮ ದಲಿತ ಸಂಘರ್ಷ ಸಮಿತಿ ಅಂತ. ಇವತ್ತು ಈ ಕೋಲಾರ ಜಿಲ್ಲೆ ಒಂದು ದಲಿತ ಸಂಘಟನೆಗಳ ತವರೂರು. ಕೋಲಾರ ಜಿಲ್ಲೆ ಇಂಥ ಒಂದು ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಇವತ್ತು ನಾವು ಬಾಬಾ ಸಾಹೇಬರ ಅನುಯಾಯಿಗಳಾಗಿದ್ದೇವೆ. ಬಾಬಾ ಸಾಹೇಬರ ಅನುಯಾಯಿಗಳನ್ನಾಗಿ ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಇಲ್ಲ. ಅನುಯಾಯಿಗಳಾಗಿದ್ದೇವೆ. ಖಾಲಿ ಟವಲ್ಗೆ ಸೀಮಿತ ಆಗ್ತಾ ಇದ್ದೀವಿ, ಖಾಲಿ ಬಾವುಟಕ್ಕೆ ಸೀಮಿತ ಆಗ್ತಾ ಇದ್ದೀವಿ, ಖಾಲಿ ಬಾಡೂಟಗಳಿಗೆ ಸೀಮಿತ ಆಗ್ತಾ ಇದ್ದೀವಿ. ಬಾಬಾ ಸಾಹೇಬರ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಇಲ್ಲ. ಆ ವಿಚಾರಗಳನ್ನ ನೇರವಾಗಿ ತಿಳ್ಕೊಂಡಾಗ ಇಂಥ ಒಂದು ಭ್ರಷ್ಟ ರಾಜಕಾರಣಿಗಳನ್ನ, ನಾಲಾಯಕ ರಾಜಕಾರಣಿಗಳನ್ನ ನಾವು ಬಡಿದೆಬ್ಬರಿಸಬಹುದು. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅನ್ನೋದನ್ನು ಕೂಡ ಸ್ವಲ್ಪ ಆಲಿಸಬೇಕು. ಇವತ್ತು ನಾವೆಲ್ಲ ಕಾಂಗ್ರೆಸ್ಗೆನೆ ಓಟ್ ಕೊಟ್ಟಿದ್ದೀವಿ. ಬಹಳಷ್ಟು ಜನ ಇಲ್ಲಿ ಬಂದಿರತಕ್ಕಂಥವ್ರು ಕೂಡ ಯಾಕೆ ಕೊಟ್ಟಿವಿ? 10 ವರ್ಷಗಳಲ್ಲಿ ಆಳಿದಂತ ಬಿಜೆಪಿ ಸರ್ಕಾರ ನಮ್ಮ ಇಡೀ ದಲಿತ ಸಮುದಾಯವನ್ನ, ಅವ್ರು ಯಾವುದೇ ಪಕ್ಷದಲ್ಲಿರ್ಲಿ, ಯಾವುದೇ ಸಂಘಟನೆಯಲ್ಲಿರ್ಲಿ, ಅವರೆಲ್ಲೇ ಇರ್ಲಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಸಮುದಾಯವನ್ನ ಕಾಲು ತುಳಿತದಲ್ಲಿ ತುಳ್ಕೊಂಡು ಭೂಮಿ ಮಟ್ಟಕ್ಕೆ ತುಳಿದಾಕಿದ್ದಾರೆ. ಆ ತುಳ್ಕೊಂಡಿರುವಂತ ಇದರಲ್ಲಿ ನಾವು ತೆವಳ್ಕೊಂಡು ಎಬ್ಬರಿಸ್ಕೊಂಡು ಮೇಲೆ ಎದ್ದು ಬರ್ತಾ ಇದ್ದೀವಿ.
ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಅಳಿವು ಉಳುವುಗಳನ್ನು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ನಮಗೆ ಕಾದಿದೆ ಹಬ್ಬ ಅಂತೇಳಿ ಹಿರಿಯ ನಾಯಕರೆಲ್ಲ ಒಂದು ಸಂದೇಶ ಕೊಟ್ಟಾಗ ಆ ಹಿರಿಯ ನಾಯಕರ ಒಂದು ಕೂಗಿಗೆ ಇಡೀ ಕರ್ನಾಟಕ ರಾಜ್ಯ ಕಿವಿ ಕೊಟ್ಟು ಈ ಕಾಂಗ್ರೆಸ್ ಸರ್ಕಾರವನ್ನ ನಾವು ಒಂದು ಆಡಳಿತಕ್ಕೆ ತಂದಂತ ಒಂದು ಶಕ್ತಿ ದಲಿತ ಶಕ್ತಿ ಆಗಿದೆ.